ಬಿಜೆಪಿ ಕಚೇರಿಗೂ ತಟ್ಟಿದಂತಹ ಸಿಲಿಂಡರ್ ಎಫೆಕ್ಟ್ ಎಲ್ಲವೂ ಸರಿಯಾಗುತ್ತೆ ಅಂತ ಇದೆ ಕೇಸರಿ ಪಡೆ. ಎಸ್, ಬಿಜೆಪಿ ಕಚೇರಿಗೂ ಈಗ ತಟ್ಟಿದ ಸಿಲಿಂಡರ್ ಎಫೆಕ್ಟ್ ಎಲ್ಲವೂ ಸರಿಯಾಗುತ್ತೆ ಅಂತ ಇದೆ ಕೇಸರಿ ಪಡೆ. ಬಿಜೆಪಿ ಕಚೇರಿಯಲ್ಲಿ ಸಿಲಿಂಡರ್ ಬದಲು ಒಲೆ. ಈಗ ಬಿಜೆಪಿಗೆ ಸಿಲಿಂಡರ್ ಸಮಸ್ಯೆ ಕಾಂಗ್ರೆಸ್ ವ್ಯಂಗ್ಯವಾಡ್ತಾ ಇದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮುಖಂಡರ ಟೀಕೆ. ಮೋದಿಯಿಂದ ಗ್ಯಾಸ್ ಬರ್ತಿದೆ ಅಂತಿದ್ದಂತಹ ಬಿಜೆಪಿ ಆದ್ರೀಗ ಬಿಜೆಪಿ ಕಚೇರಿಯಲ್ಲೇ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಎಲ್ಲಿ ನಿಮ್ಮ ಸಿಲಿಂಡರ್ಗಳು ಅಂತ ಈಗ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ. ಯುದ್ಧದ ಎಫೆಕ್ಟ್ ಇದು. ಇಲ್ಲಿ ಬಿಜೆಪಿ ಕಚೇರಿಗೂ ಕೂಡ ತಟ್ಟಿದೆ ಈಗ ಸಿಲಿಂಡರ್ ಎಫೆಕ್ಟ್. ಬಿಜೆಪಿ ಕಚೇರಿಗೆ ಅಲ್ಲಿ ಸೌದೆ ಒಲೆಯನ್ನ ಬಳಕೆ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಸಿಲಿಂಡರ್ ಸಮಸ್ಯೆ ಇದೆ. ಬಿಜೆಪಿ ಕಚೇರಿಯಲ್ಲೇ ಹೀಗಿರೋದ್ರಿಂದ ಕಾಂಗ್ರೆಸ್ ವ್ಯಂಗ್ಯವಾಡ್ತಾ ಇದೆ. ಮೋದಿಯಿಂದ ಗ್ಯಾಸ್ ಬರುತ್ತೆ ಅಂತಿದ್ರಲ್ಲ ನೀವು ಬಿಜೆಪಿ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಇವತ್ತು 39ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಭಾರತಕ್ಕೂ ಕೂಡ ಅದರ ಬಿಸಿ ತಟ್ಟಿರೋದು ಕೂಡ ನಿಜ. ಈಗಾಗಲೇ ಸಿಲಿಂಡರ್ ಸೇರಿದಂತೆ ಗ್ಯಾಸ್ ಅಭಾವ ಕೂಡ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಉಂಟಾಗಿದ್ದು, ಇಂದಿಗೂ ಕೂಡ ಒಂದು ಹಂತಕ್ಕೆ ಆಟೋಗಳು ಎಲ್ಲವೂ ಕೂಡ ಕ್ಯೂ ಹಚ್ಚಿ ಗ್ಯಾಸ್ ಸಿಲಿಂಡರ್ ಗಳನ್ನ ಹಾಕಿಸಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಸಂಜೆ ಆದ್ರೂ ಕೂಡ ಕ್ಯೂನಲ್ಲೇ ನಿಂತು ಗ್ಯಾಸ್ ಗಳನ್ನ ಹಾಕಿಸ್ಕೊಳ್ತಾ ಇದ್ದಾರೆ ಆಟೋ ರಿಕ್ಷಾ ಚಾಲಕರೆಲ್ಲರೂ ಕೂಡ. ಇದರ ಮಧ್ಯೆ ಅದರ ಬಿಸಿ ಮನೆಗಳಿಗೆ ಏನು ತಟ್ಟಿಲ್ಲ ಅನ್ನುವಂತಹದ್ದಿಲ್ಲ, ಹೋಟೆಲ್ಗಳಿಗೆ ಏನು ತಟ್ಟಿಲ್ಲ ಅನ್ನುವಂತಹದ್ದಿಲ್ಲ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ. ದುರಂತ ಅಂದ್ರೆ ಇದೀಗ ಬಿಜೆಪಿ ಕಚೇರಿಗೂ ಕೂಡ ಆ ಗ್ಯಾಸ್ ಸಿಲಿಂಡರ್ ಅಭಾವ ತಟ್ಟಿದೆ. ನೆನ್ನೆಯಿಂದಲೂ ಕೂಡ ಬಿಜೆಪಿ ಕಚೇರಿಯಲ್ಲಿ ಸಹಜವಾಗಿ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಒಂದು ಊಟದ ವ್ಯವಸ್ಥೆ ಇಲ್ಲಿ ಇದ್ದೇ ಇರುತ್ತೆ. ಜೊತೆಗೆ ಇಲ್ಲಿಗೆ ಅಂದ್ರೆ ಈ ಒಂದು ಬಿಜೆಪಿ ಕಚೇರಿಗೆ ಬಂದೋಗುವಂತಹ ಕಾರ್ಯಕರ್ತರುಗಳು, ವಕ್ತಾರರು ಸೇರಿದಂತೆ ಎಲ್ಲರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇದ್ದೇ ಇರುತ್ತೆ. ಹಾಗಾಗಿ ನಿತ್ಯವೂ ಕೂಡ ಇಲ್ಲಿ ಅನ್ನದಾಸೋಹದ ತರಹದ ರೀತಿಯಲ್ಲಿ ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತದೆ. ಆದ್ರೆ ಈ ಗ್ಯಾಸ್ ಸಿಲಿಂಡರ್ ಅಭಾವ ಏನು ದೊಡ್ಡ ಮಟ್ಟಿನಲ್ಲಿ ಉಂಟಾಯ್ತು. ಸುಮಾರು 25 ದಿನಗಳಿಗೆ ಮಾತ್ರ ಒಂದು ಸಿಲಿಂಡರ್ ಬುಕ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತು. ಎಲ್ಲಾ ಕಡೆ ಬಹುತೇಕ ಹೋಟೆಲ್ಗಳಲ್ಲಿ ಒಲೆಗಳನ್ನ ಹಚ್ಚಿ ಹಳೆಯ ಪದ್ಧತಿಗೆ ಮರಳುವಂತಹ ಕೆಲಸ ಆಗಿದೆ. ಅದೇ ರೀತಿಯಾಗಿ ಬಿಜೆಪಿ ಕಚೇರಿಯಲ್ಲೂ ಕೂಡ ಹಳೆಯ ಪದ್ಧತಿ ಮರುಕಳಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೆನೆಯಿಂದಲೂ ಕೂಡ ಇಲ್ಲಿ ದೊಡ್ಡದ ಒಲೆಯನ್ನು ಹಚ್ಚಿ ದೊಡ್ಡ ಪಾತ್ರೆಯಲ್ಲೇ ಅಡಿಗೆ ಅಂದ್ರೆ ಸಾಂಬಾರು, ಅನ್ನ ಸೇರಿದಂತೆ ನಿತ್ಯವೂ ಏನು ಪದಾರ್ಥಗಳನ್ನ ಮಾಡ್ತಾ ಇದ್ರು ಆ ಪದಾರ್ಥಗಳನ್ನ ಮಾಡುವಂತಹದ್ದು ಇದೀಗ ಬಿಜೆಪಿ ಕಚೇರಿಯಲ್ಲೂ ಕೂಡ ಆಗ್ತಾ ಇರುವಂತಹದ್ದು. ಇಷ್ಟು ದಿನ ನರೇಂದ್ರ ಮೋದಿಯವರಿಂದಲೇ ಸಿಲಿಂಡರ್ಗಳು ರಾಜ್ಯಕ್ಕೆ ಬರ್ತಾ ಇದೆ, ದೇಶಕ್ಕೆ ಬರ್ತಾ ಇದೆ ಅಂತಿದ್ದಂತಹ ಬಿಜೆಪಿ ನಾಯಕರ ಕಚೇರಿಯಲ್ಲಿಯೇ ಇದೀಗ ಒಲೆ ಹಚ್ಚಿ ಅಡಿಗೆ ಮಾಡುವಂತಹ ಪರಿಸ್ಥಿತಿ ಬಂದಿರುವಂತಹದ್ದಕ್ಕೆ ಕಾಂಗ್ರೆಸ್ನ ಒಂದಿಷ್ಟು ಜನ ಮುಖಂಡರುಗಳು ಅದನ್ನ ಟೀಕೆ ಮಾಡುವಂತಹ ಒಂದಿಷ್ಟು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಸಹಜವಾಗಿ ಜನಸಾಮಾನ್ಯರಿಗೆ ತಟ್ಟುವಂತಹ ಬಿಸಿ ಇದೀಗ ಬಿಜೆಪಿ ನಾಯಕರುಗಳಿಗೂ ಬಿಜೆಪಿ ಕಚೇರಿಗೂ ತಟ್ಟಿರೋದ್ರಿಂದ ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಅನ್ನುವಂತಹದ್ದು ಒಂದು ಕಡೆ ಆದ್ರೆ, ಇದಕ್ಕೆ ಬದಲಿ ವ್ಯವಸ್ಥೆಯನ್ನ ಮಾಡ್ಲಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಆ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಿದ್ದಾರೆ. ಆದ್ರೆ ಊಟ ಅಥವಾ ಜನ ಅನ್ನುವಂತಹದ್ದು ಅದು ಪಕ್ಷ ಆಗಿರ್ಲಿ ಅಥವಾ ಅವರ ಒಂದು ಸಿದ್ಧಾಂತ ಯಾವುದೇ ಆಗಿದ್ರು ಕೂಡ ಎಲ್ಲದಕ್ಕೂ ಕೂಡ ಒಂದೇ ಅನ್ನುವಂತಹದ್ದಂತೂ ನಿಜ. ಹಾಗಾಗಿ ಬಿಜೆಪಿ ಕಚೇರಿಯಲ್ಲೂ ಕೂಡ ಈ ಒಂದು ಒಲೆ ಹಚ್ಚಿ ಅಡಿಗೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹದ್ದು ಆದಷ್ಟು ಬೇಗ ಮುಗಿಲಿ ಅನ್ನುವಂತಹದ್ದು ಕೂಡ ಒಂದಿಷ್ಟು ಕಾಂಗ್ರೆಸ್ ನಾಯಕರ ಟೀಕಾ ಪ್ರಹಾರ ಆಗಿದೆ. ಅದೇನೇ ಇದ್ರೂ ಕೂಡ ಸಹಜವಾಗಿ ಜನಸಾಮಾನ್ಯರಿಗೆ ತಟ್ಟಿದಂತಹ ಅಥವಾ ಹೋಟೆಲ್ ಮಾಲೀಕರುಗಳಿಗೆ ತಟ್ಟಿದಂತಹ ಆಟೋ ರಿಕ್ಷಾಗಳಿಗೆ ತಟ್ಟಿದಂತಹ ಬಿಸಿ ಇದೀಗ ಬಿಜೆಪಿ ಕಚೇರಿಗೂ ತಟ್ಟಿದೆ ಅನ್ನುವಂತಹದ್ದು. ಜೊತೆಗೆ ಇಷ್ಟು ದಿನ ನರೇಂದ್ರ ಮೋದಿ ಅವರನ್ನ ಹೊಗಳಿ ಮಾತನಾಡ್ತಾ ಇದ್ದಂತಹ ಬಿಜೆಪಿ ನಾಯಕರು ಇದಕ್ಕೆ ಏನ್ ಹೇಳ್ತಾರೆ ಅನ್ನುವಂತಹದ್ದನ್ನು ಕೂಡ ಇದೀಗ ಕಾಂಗ್ರೆಸ್ ಮುಖಂಡರುಗಳು ಪ್ರಶ್ನೆ ಮಾಡುವಂತಾಗಿದೆ. ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.